ಹಾಯ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಶಿವರಾತ್ರಿ ಹಬ್ಬದ ದಿನದ ವ್ಲಾಗ್ ಇದು. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೀವೆಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಬ್ಬ ಎಲ್ಲ ಹೆಂಗೆ ಸೆಲೆಬ್ರೇಷನ್ ಮಾಡಿದ್ರಿ? ನೀವೆಲ್ಲರೂ ಉಪವಾಸ ಜಾಗರಣೆ ಎಲ್ಲ ಹೇಗೆ ಮಾಡಿದ್ರಿ? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜಾಗರಣೆ ಉಪವಾಸ ಎಲ್ಲ ನಾವೇನು ಮಾಡೋದಿಲ್ಲ. ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಏನಾದರೂ ಸ್ವೀಟ್ ಮಾಡಿ ನೈವೇದ್ಯ ಮಾಡ್ತೀವಿ ದೇವರಿಗೆ, ಅಷ್ಟೇ. ಹಾಗಂತ ಉಪವಾಸ ಜಾಗರಣೆ ಮಾಡೋದು ನಾನು ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಅವ್ರವ್ರ ಭಕ್ತಿ ಅವ್ರವ್ರಿಗೆ ಬಿಟ್ಟಿದ್ದು. ಎಲ್ರೂ ಒಂದೇ ರೀತಿ ಭಕ್ತಿ ತೋರಿಸೋದಕ್ಕಾಗಲ್ಲ. ಉಪವಾಸ ಜಾಗರಣೆ ಇದ್ದು ಕೆಲವ್ರಿಗಾಗತ್ತೆ, ಕೆಲವ್ರಿಗಾಗೋದಿಲ್ಲ. ಕೆಲವೊಬ್ಬರು ಹೇಳ್ತಾರೆ ಹೀಗೆ ಪೂಜೆ ಮಾಡಬೇಕು, ಹೀಗೆ ಭಕ್ತಿ ಸಲ್ಲಿಸ್ಬೇಕು ದೇವ್ರಿಗೆ ಅಂತ. ನಾನು ಅದನ್ನು ನಂಬೋದಿಲ್ಲ. ಕೆಲವೊಬ್ಬರು ಹೇಳೋದು ಅದರೊಳಗೆ ಪಾಸಿಟಿವ್ ಏನಾದರೂ ಇದ್ದರೆ, ನಾವೇನಾದರೂ ಚೇಂಜ್ ಮಾಡ್ಕೋಬೇಕು ಅಂದರೆ ಅದನ್ನು ನಾನು ಚೇಂಜ್ ಮಾಡ್ಕೋತೀನಿ. ಅದನ್ನು ಬಿಟ್ಟು ಆಡಂಬರವಾಗಿ ಹೀಗೇ ಮಾಡಬೇಕು, ಇದನ್ನೇ ಇಡಬೇಕು ದೇವರಿಗೆ ಅನ್ನೋದು ನಾನು ನಂಬೋದಿಲ್ಲ. ನಾವೇನೇ ಮಾಡಿದ್ರು ಒಳ್ಳೆ ಮನಸ್ಸಿಂದ ದೇವ್ರಿಗೊಂದು ಕೈ ಮುಗಿದ್ರೆ ಸಾಕು, ಅದು ದೇವರಿಗೆ ಸಲ್ಲುತ್ತೆ ಅನ್ನೋದು ನನ್ನ ಒಂದು ನಂಬಿಕೆ. ಎಲ್ಲ ದಿನಗಳಿಗಿಂತ ಇವತ್ತು ಸ್ವಲ್ಪ ಬೇಗನೆ ಎದ್ದು ಪೂಜೆ ಎಲ್ಲ ಸಿಂಪಲ್ಲಾಗಿ ಮುಗಿಸ್ಕೊಂಡೆ. ಹಬ್ಬದ ಹಿಂದಿನ ದಿನವೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನಾವು ಹೇಗೆ ಕ್ಲೀನ್ ಮಾಡಿದ್ರೂ ಕೂಡ ಒಂದ್ಸಲ ನೆಲ ಮನೆ ಒರೆಸ್ಕೊಂಡು ದೇವ್ರಿಗೆ ಪೂಜೆ ಮಾಡಿದ್ರೆ ಅದೇನೋ ಒಂಥರ ಸಮಾಧಾನ ಆಗ್ತಿರುತ್ತೆ. ಇಬ್ಬರು ಸೇರ್ಕೊಂಡು ಎಷ್ಟು ಜಗಳ ಮಾಡ್ತಾರೆ ಅಂದರೆ, ಇವಾಗಲೇ ಇವ್ರ ಮೇಲೆ ಸ್ವಲ್ಪ ಗಮನ ಹರಿಸ್ಲಿಲ್ಲ ಅಂದರೆ ನಮಗೆ ನಿಜವಾಗ್ಲೂ ಹುಚ್ಚೆ ಇಡಿಸ್ಬಿಡ್ತಾರೆ. ಆ ರೀತಿ ಕೆಲವೊಂದು ಸಲ ಮಾಡ್ತಾರೆ. ಆದರೂ ಚಿಕ್ಕ ಮಕ್ಕಳು ಅಂತ ಸುಮ್ಮನೆ ಆಗ್ಬಿಡ್ತೀನಿ ಒಂದೊಂದು ಸಲ. ಆದರೆ ನಮ್ಮ ಪೇಷನ್ಸ್ ಚೆಕ್ ಮಾಡೋಕ್ಕೆ ಬಂದಾಗ ಚೆನ್ನಾಗಿ ಬೀಳ್ತಾವೆ ನನ್ನ ಹತ್ರ. ಅದೇ ದೇವ್ರ ನೈವೇದ್ಯಕ್ಕೆ ಅಂತ ಹುರ್ಗಡ್ಲೆ ತಂಬಿಟ್ಟು ಮಾಡಿದ್ದೆ. ಆ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದನ್ನು ನಮ್ಮ ಅತ್ತೆ ಶಿವರಾತ್ರಿ ಹಬ್ಬದ ಟೈಮಲ್ಲಿ ಮಾಡ್ತಾಯಿದ್ರು. ಇದು ತುಂಬ ಈಸಿ ರೆಸಿಪಿ, ಎಂಥವ್ರು ಮಾಡಿಬಿಡ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಇದಕ್ಕೆ ನಾನು ಬೆಲ್ಲನ ಚೆಚ್ಚಿಟ್ಕೊಂಡಿದ್ದೀನಿ. ಒಂದು ಪೂರ ಕೊಬ್ಬರಿ ಬರುತ್ತಲ್ಲ ಅದನ್ನು ತುರಿದಿಟ್ಕೊಂಡಿದ್ದೀನಿ. ನಂತರ 1 ಕಪ್ ಆಗೋಷ್ಟು ಹುರ್ಗಡ್ಲೆ, 3/4 ಕಪ್ ಆಗೋಷ್ಟು ಕಡಲೆಬೀಜ, ಕಪ್ಪು ಎಳ್ಳು ಬರುತ್ತಲ್ಲ ಅದನ್ನು ಒಂದು 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ಇನ್ನೂ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ಇದ್ದಾವೆ, ನೆಕ್ಸ್ಟ್ ಹೇಳ್ತಾ ಬರ್ತೀನಿ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಬಿಸಿಗಿಟ್ಕೊಂಡು ನಾನು ತೊಗೊಂಡಿರೋ 3/4 ಕಪ್ ಆಗೋಷ್ಟು ಕಡಲೆಬೀಜನ ಈ ರೀತಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನಂತರ ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ಇದೇ ಬಾಣಲಿಗೆ ಒಂದು 3 ಸ್ಪೂನ್ ಆಗೋಷ್ಟು ಕಪ್ಪು ಎಳ್ಳನ್ನು ಹಾಕ್ಕೊಂಡು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದು ಚಟಪಟ ಅಂತ ಸಿಡಿಯೋವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀನಿ. ನಂತರ ಇದೇ ಬಾಣಲಿಗೆ ಒಂದು 2 ಸ್ಪೂನ್ ಆಗೋಷ್ಟು ಗಸಗಸೆ. ಇದು ನಿಮಗೆ ಆಪ್ಷನಲ್ಲು, ನಿಮಗಿಷ್ಟ ಆದರೆ ಸೇರಿಸ್ಕೋಬೋದು. ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಕೂಡ ಚಟಪಟ ಅಂತ ಸಿಡಿಯೋವರೆಗೂ ಇದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡೆ. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ನಾನು ಹುರ್ಗಡ್ಲೆನ ತೊಗೊಂಡಿರೋ ಅಷ್ಟೇ ಬೆಲ್ಲನೂ 1 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸಿ ಜಸ್ಟ್ ಇದು ಪಾಕ ಏನು ಬೇಡ, ಜಸ್ಟ್ ಕರಗಿದ್ರೆ ಸಾಕಾಗುತ್ತೆ. ನಂತರ ಈ ಹುರ್ಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ತರ್ತರಿಯಾಗೂ ಮಾಡ್ತಾಯಿಲ್ಲ, ಜಾಸ್ತಿ ನುಣ್ಣಗೂ ಮಾಡ್ತಾಯಿಲ್ಲ, ಮೀಡಿಯಮ್ಮಾಗೆ ಮಾಡ್ಕೊಂಡಿದ್ದೀನಿ. ನಂತರ ಡ್ರೈ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿರೋ ಕಡಲೆಬೀಜನ ಈ ಥರ ಸಿಪ್ಪೆ ಎಲ್ಲ ತೆಕ್ಕೋತಾ ಇದ್ದೀನಿ. ಅದು ಸಿಪ್ಪೆ ಎಲ್ಲ ಈಸಿಯಾಗಿ ಬಂದ್ಬಿಡುತ್ತೆ ತಣ್ಣಗಾದ್ಮೇಲೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆ ಗಸಗಸೆನ ಕೂಡ ಸೇರಿಸ್ಕೊಂಡು ಇದನ್ನು 1 ಅಥವಾ 2 ಸಲ ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು. ಜಾಸ್ತಿ ನುಣ್ಣಗೆ ಮಾಡೋಕ್ಕೆ ಹೋಗ್ಬಾರ್ದು. ನೋಡಿ ಸ್ವಲ್ಪ ಈ ಥರ ಆಗಿದೆ. ಕಡಲೆಬೀಜ ಎಲ್ಲ ಆಗಾಗ್ಗೆ ಕಾಣಿಸ್ತಾ ಇರಬೇಕು, ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಹುರ್ಕೊಂಡಿರೋ ಎಳ್ಳು ಮತ್ತು ತುರಿದಿಟ್ಕೊಂಡಿರೋ ಕೊಬ್ಬರಿ ತುರಿ ಇದಿಷ್ಟನ್ನು ಸೇರಿಸ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನು ಅಥವಾ 1/4 ಸ್ಪೂನ್ ಆಗೋಷ್ಟು ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡು ಕೈಯಲ್ಲೇ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕಡೆನೂ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ಕಾಯಿಸ್ಕೊಂಡಿರೋ ಬೆಲ್ಲದ ಪಾಕನ ಶೋಧಿಸ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ. ನಮಗೆ ಉಂಡೆ ಕಟ್ಟಲಿಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಸ್ವೀಟೆಲ್ಲ ಜಾಸ್ತಿ ತಿನ್ನೋದಕ್ಕೆ ಇಷ್ಟ ಇದರಲ್ಲಿ ಅನ್ನೋದಾದರೆ ಅಷ್ಟು ಬೆಲ್ಲದ ಪಾಕನ ಸೇರಿಸ್ಕೋಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನೋದ್ರಿಂದ ಇದರಲ್ಲಿ ನಾನು ಪಾಕ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ 3/4 ಭಾಗದಷ್ಟು ಪಾಕನ ಇದರೊಳಗೆ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಇಷ್ಟ ಇನ್ನೂ ಬೇಕು ಅನಿಸಿದ್ರೆ ನೀವು ಹಾಕ್ಕೊಳ್ಳಿ.
ನಾನು ಜಸ್ಟ್ ಅದು ಉಂಡೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊಂಡು ಇದನ್ನು ಉಂಡೆ ಕಟ್ಕೋತಾ ಇದ್ದೀನಿ. ಇದನ್ನು ನೀವು 2 ವಾರ ಆರಾಮಾಗಿ ಇಟ್ಕೊಂಡು ತಿನ್ಬೋದು. 2 ವಾರದವರೆಗೂ ಬರುತ್ತೋ ಇಲ್ಲವೋ ಗೊತ್ತಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ. ಇದು ನಮ್ಮ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ನ ಜಾಸ್ತಿ ಮಾಡುತ್ತೆ, ಹೆಲ್ದಿ ಫುಡ್ಡು ಕೂಡ. ಒಮ್ಮೆ ಟ್ರೈ ಮಾಡಿ, ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನ್ಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.